ಭಗವದ್ಗೀತೆಯ ಅಧ್ಯಾಯ 7 ಶ್ಲೋಕ 16ರಲ್ಲಿ ಈ ರೀತಿಯಾಗಿ ಹೇಳಲಾಗಿದೆ. ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನಃ ಅರ್ಜುನಃ ಆರ್ತಃ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ ಅಂತೇಳಿ. ಈ ಗೀತೆಯ ಅಧ್ಯಾಯ 7 ಶ್ಲೋಕ 16ರ ಒಂದು ತಾತ್ಪರ್ಯ ಏನಾಗಿದೆ ಅಂತ ಹೇಳಿದ್ರೆ, ಸುಕೃತ್ಯಗಳನ್ನು ಮಾಡ್ತಕ್ಕಂಥ ಪುಣ್ಯಶೀಲರಾಗಿರ್ತಕ್ಕಂತಹ ಆರ್ತ, ಅರ್ಥಾರ್ಥಿ, ಜಿಜ್ಞಾಸು ಮತ್ತು ಜ್ಞಾನಿ ಎಂಬ 4 ಪ್ರಕಾರದ ಭಕ್ತರು ಪರಮಾತ್ಮನನ್ನು ಭಜಿಸ್ತಾರಂತೆ. ಅಂದರೆ ಭಕ್ತರು ಅಂತ ಏನಿದ್ದಾರೋ ಅಥವಾ ಪರಮಾತ್ಮನನ್ನು ಭಜಿಸ್ತಕ್ಕಂತಹ ಭಕ್ತರೇನಿದ್ದಾರೋ ಅವರಲ್ಲಿ 4 ಪ್ರಕಾರಗಳಿದ್ದಾವೆ. ಮೊದಲನೇ ಪ್ರಕಾರದವರು ಆರ್ತರು ಅಂತ ಹೇಳ್ತಾರೆ. ಎರಡನೇ ಪ್ರಕಾರದವರು ಅರ್ಥಾರ್ಥಿಗಳು ಅಂತ ಹೇಳ್ತಾರೆ. ಮೂರನೇ ಪ್ರಕಾರದವರು ಜಿಜ್ಞಾಸುಗಳು ಅಂಥೇಳಿ, ಮತ್ತು 4ನೇ ಪ್ರಕಾರದವರು ಜ್ಞಾನಿಗಳು ಆಗಿದ್ದಾರೆ. ಹೀಗೆ ಆರ್ತ, ಅರ್ಥಾರ್ಥಿ, ಜಿಜ್ಞಾಸು ಮತ್ತು ಜ್ಞಾನಿ ಅನ್ನುವಂಥ 4 ಪ್ರಕಾರದ ಭಕ್ತರು ಅನ್ನುವಂಥವರು ಪರಮಾತ್ಮನನ್ನು ಏನು ಮಾಡ್ತಾರೆ, ಭಜಿಸ್ತಾ ಇದ್ದಾರೆ. ಹಾಗಾದರೆ ಆರ್ತರು ಅಂದರು ಯಾರು? ಇದನ್ನು ಸಂಪೂರ್ಣವಾಗಿ ಕೇಳಿಸ್ಕೊಂಡು ನೀವು ಆರ್ತರು, ಅರ್ಥಾರ್ಥಿಗಳು, ಜಿಜ್ಞಾಸುಗಳು, ಜ್ಞಾನಿಗಳು ಅನ್ನೋದನ್ನು ನೀವು ಕನ್ಕ್ಲೂಷನ್ ಮಾಡಿಕೊಳ್ಳಿ. ಈಗ ನೋಡಿ, ಆರ್ತರು ಅಂದರೆ ಮೊದಲನೇವರು ಆರ್ತರು ಅಂದರೆ ದುಃಖಿಗಳು ಅಂತ. ಯಾರಲ್ಲಿ ದುಃಖ ಇರ್ತದೋ ಅವರು ಭಗವಂತನನ್ನು ಭಜಿಸ್ತಾರೆ. ಅಂದರೆ ದುಃಖಕ್ಕೆ ಹಲವು ಕಾರಣಗಳಿದ್ದಾವೆ. ರೋಗಿಗಳು ದುಃಖಗಳಲ್ಲಿ ಒಂದು ವರ್ಗ, ಹಸಿವು ಬಡತನಗಳಿಂದ ಬಳಲ್ತಕ್ಕಂಥ ದುಃಖಿಗಳು ಮತ್ತೊಂದು ವರ್ಗ, ಆಪ್ತರ ಅಗಲುವಿಕೆ, ಸಾವು ನೋವುಗಳನ್ನು ಅನುಭವಿಸ್ತಕ್ಕಂಥದ್ದು ಮತ್ತೊಂದು ವರ್ಗ, ಇನ್ನು ದೆವ್ವ, ಭೂತ, ಪ್ರೇತ, ಪಿಶಾಚಿ ಕಾಟಗಳಿಗೆ ಒಳಗಾಗಿ ದುಃಖಿಗಳಾಗಿರ್ತಕ್ಕಂಥವ್ರದ್ದು ಮತ್ತೊಂದು ವರ್ಗ. ಇನ್ನೊಂದು ಈ ಕೃತ್ರಿಮ ಮದ್ದು, ಮಾಟ, ಮಂತ್ರ, ತಂತ್ರ, ಭಾನಾಮತಿ, ಕೃತ್ರಿಮ ಪ್ರಯೋಗಗಳಿಂದ ಬಳಲ್ತಕ್ಕಂಥ ದುಃಖಿಗಳು ಮತ್ತೊಂದು ವರ್ಗದಲ್ಲಿ ಬರ್ತಾರೆ. ಇನ್ನು ಈರ್ಷೆ, ದ್ವೇಷ, ವೈರತ್ವ, ಶತ್ರುಕಾಟ, ಶತ್ರು ಪೀಡೆಗಳಿಂದ ಬಳಲ್ತಕ್ಕಂತಹ ಅಶಾಂತಿಯಿಂದ ದುಃಖಿತರಾಗಿರ್ತಕ್ಕಂಥವ್ರದ್ದು ಮತ್ತೊಂದು ವರ್ಗ ಇದೆ. ಹೀಗೆ ದುಃಖಕ್ಕೆ ಅನೇಕ ರೀತಿಯಾಗಿರ್ತಕ್ಕಂಥ ಕಾರಣಗಳು ಉಂಟು. ಹೀಗೆ ದುಃಖಗಳಿಗೆ 101 ಕಾರಣಗಳಿದ್ದಾವೆ. ಇವರೆಲ್ಲ ಪರಮಾತ್ಮನಿಂದ ತಮ್ಮ ದುಃಖದಕ್ಕಾಗಿ ಪರಿಹಾರ ಬೇಡ್ತಕ್ಕಂಥವ್ರಾಗಿದ್ದಾರೆ. ಪರಮಾತ್ಮ ನಮ್ಮಲ್ಲಿ ಇರ್ತಕ್ಕಂಥ ಈ ದುಃಖವನ್ನು ದೂರ ಮಾಡುವಂತಕ್ಕಂಥದ್ದಾಗಿ ಭಜಿಸ್ತಾರೆ. ಅವರು ತಮ್ಮ ದುಃಖ ಪರಿಹಾರಕ್ಕಾಗಿ ಹಲವು ಬಗೆಯ ಭಕ್ತಿಯನ್ನು ಮಾಡುತ್ತಾರೆ. ನವವಿಧದ ಭಕ್ತಿ ಅಂತ ಹೇಳ್ತೇವೆ. ಆ ನವವಿಧದ ಭಕ್ತಿಗಳಲ್ಲಿ ಕೆಲವರು ನವವಿಧದ ಭಕ್ತಿಯನ್ನು ಕೂಡ ಮಾಡ್ತಾರೆ, ಕೆಲವರು 1 ವಿಧದ್ದು, 2 ವಿಧದ್ದು ಹೀಗೆ ಭಕ್ತಿ ಮಾಡುತ್ತಾರೆ. ಇವರಿಗೆ ದುಃಖಿಗಳು, ಆರ್ತರು ಅಂತ ಕರೀತಾರೆ. ಇವರೆಲ್ಲ ತಮ್ಮ ತಮ್ಮ ದುಃಖ ಬಿಡುಗಡೆಗಾಗಿ ಅನೇಕ ಪ್ರಕಾರದ ಭಕ್ತಿ ಮಾಡಿ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ ಮತ್ತು ದೇವರನ್ನು ಭಜಿಸ್ತಾರೆ ಕೂಡ ಹೌದು. ಇವರು ಆರ್ತರು ಅಂತ ಹೇಳ್ತಾರೆ. ಇನ್ನು 2ನೇ ಪ್ರಕಾರದವ್ರು ಯಾರಪ್ಪ ಅಂತಂದರೆ ಜಿಜ್ಞಾಸುಗಳು. ಜಿಜ್ಞಾಸುಗಳು ಅಂದರೆ ಯಾರು? ಜಿಜ್ಞಾಸುಗಳು ಅಂದರೆ ಚಿಂತಕರು, ವಿಮರ್ಶಕರು ಅಂತ ಅರ್ಥ. ಅಂದರೆ ದೇವರ ಬಗ್ಗೆ, ತನ್ನ ಬಗ್ಗೆ, ಜಗತ್ತಿನ ಬಗ್ಗೆ, ದೇವರ ಬಗ್ಗೆ, ತನ್ನ ಬಗ್ಗೆ, ಜಗತ್ತಿನ ಬಗ್ಗೆ ಮತ್ತು ಇವುಗಳ ಆದಿ ಮಧ್ಯ ಅಂತ್ಯಗಳ ಬಗ್ಗೆ ಚಿಂತನೆ, ಚರ್ಚೆ, ವಾದ, ಪ್ರತಿವಾದ, ಖಂಡನೆ, ಮಂಡನೆ ಮಾಡ್ತಕ್ಕಂಥವ್ರು ಇವರೆಲ್ಲರೂ ಜಿಜ್ಞಾಸುಗಳು. ಅಂದರೆ ಭಾಳ ಕುತೂಹಲ, ಇವುಗಳ ಬಗ್ಗೆ ತಿಳ್ಕೊಳ್ಬೇಕು, ಇದರ ಬಗ್ಗೆ ಚಿಂತನೆ ಮಾಡಬೇಕು, ಚರ್ಚೆ ಮಾಡಬೇಕು, ಖಂಡನೆ, ಮಂಡನೆ ಮಾಡಬೇಕು ಅಂತಕ್ಕಂಥ ಆಸಕ್ತಿ ಉಳ್ಳವರು ಇವರು. ಇವರೆಲ್ಲ ಜಿಜ್ಞಾಸುಗಳಾಗಿದ್ದಾರೆ. ದೇವರ ಇರುವಿಕೆಯ ಬಗ್ಗೆ ಜಿಜ್ಞಾಸೆ ನಡೆಸ್ತಕ್ಕಂಥವ್ರು ಇವರು ಆಸ್ತಿಕವಾದಿಗಳು. ದೇವರು ಇಲ್ಲದಿರುವಿಕೆಯ ಬಗ್ಗೆ ಜಿಜ್ಞಾಸೆ ನಡೆಸ್ತಕ್ಕಂಥವ್ರು ನಾಸ್ತಿಕವಾದಿಗಳು. ಈ ಜಿಜ್ಞಾಸುಗಳಲ್ಲಿ 2 ಪ್ರಕಾರ ಇದ್ದಾವೆ. ಒಂದು ದೇವರನ್ನು ನಂಬತಕ್ಕಂಥವ್ರು, ಇನ್ನೊಂದು ನಂಬದೇ ಇರತಕ್ಕಂಥವ್ರು ಇದ್ದಾರೆ. ಆಸ್ತಿಕವಾದಿಗಳು ಮತ್ತು ನಾಸ್ತಿಕವಾದಿಗಳು ಅಂತೇಳಿ. ಬಟ್ ಇಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ಅವನು ಇದ್ದಾನೆ ಅಂತ ಹೇಳ್ಬಿಟ್ಟು ಅವನಿಂದ ಹೋದರು, ಕೆಲವರು ಅವನಿಲ್ಲ ಅಂತಲೇ ಅವನಿಂದ ಹೋಗೋರು. ದೇವರು ಒಬ್ಬ ಇದ್ದೇ ಇದ್ದಾನೆ, ದೇವರು ಅನೇಕರಿಲ್ಲ ಎಂದು ಜಿಜ್ಞಾಸು ನಡೆಸ್ತಕ್ಕಂಥವ್ರು ಏಕೇಶ್ವರ ಚಿಂತಕರವರು, ಏಕೇಶ್ವರವಾದಿಗಳವರು, ಏಕೇಶ್ವರ ಆರಾಧಕರವರು. ದೇವರು ಒಬ್ಬನೇ ಇದ್ದಾನೆ ಅಂತ ಅಂದ್ಕೊಂಡ್ಬಿಟ್ಟು ಜಿಜ್ಞಾಸೆ ಯಾರು ನಡೆಸ್ತಾರಲ್ಲ ಅವರೆಲ್ಲ ಏಕೇಶ್ವರ ಚಿಂತಕರು ಅಥವಾ ಏಕೇಶ್ವರವಾದಿಗಳು, ಏಕೇಶ್ವರ ಆರಾಧಕರು ಅಂತ ಹೇಳ್ತೀವಿ. ಇನ್ನು ಕೆಲವರು ಇರ್ತಾರೆ, ದೇವರು ಒಬ್ಬನೇ ಇಲ್ಲ, ದೇವರು ಅನೇಕರಿದ್ದಾರೆ. 2ನೇ ಪ್ರಕಾರದವ್ರು ನಾನು ಜಿಜ್ಞಾಸುಗಳು ಹೇಳ್ತಾ ಇದ್ದೀನಿ. ದೇವರು ಒಬ್ಬನೇ ಇಲ್ಲ, ದೇವರು ಅನೇಕರಿದ್ದಾರೆ, ಅನೇಕ ಪ್ರಕಾರದ ಭಕ್ತ ಜನರಿದ್ದಾರೆ. ಅಂದಮೇಲೆ ಅನೇಕ ಪ್ರಕಾರದ ದೇವರುಗಳು ಇದ್ದಾವೆ. ವಿದ್ಯೆ ಕೊಡ್ತಕ್ಕಂಥ ದೇವರು, ಬುದ್ಧಿ ಕೊಡ್ತಕ್ಕಂಥ ದೇವರು, ಐಶ್ವರ್ಯ ಕೊಡತಕ್ಕಂಥ ದೇವರು, ಆರೋಗ್ಯ ಕೊಡ್ತಕ್ಕಂಥ ದೇವರು, ಇಷ್ಟಾರ್ಥವನ್ನು ನೆರವೇರಿಸ್ತಕ್ಕಂಥ ದೇವರು, ಹೀಗೆ ಹಲವಾರು ದೇವತೆಗಳಿದ್ದಾರೆ ಅಂತ ವಾದಿ ಮಾಡ್ತಕ್ಕಂತಹ ಜಿಜ್ಞಾಸುಗಳ ವರ್ಗ ಮತ್ತೊಂದು ಇದೆ.
ಅವರೆಲ್ಲರೂ ಕೂಡ ಬಹುದೇವೋಪಾಸಕರಾಗ್ತಾರೆ. ಬಹುದೇವೋಪಾಸಕರು. ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ನನ್ನ ಬಿಟ್ಟು ದೇವರಿಲ್ಲ, ನಾನೇ ದೇವರು, ಅಹಂ ಬ್ರಹ್ಮಾಸ್ಮಿ ಅಂತ ಯಜುರ್ವೇದದಲ್ಲಿ ನೋಡ್ತೀವಿ. ಪ್ರಾಜ್ಞಾನಂ ಬ್ರಹ್ಮ ಅಂತ ಋಗ್ವೇದದಲ್ಲಿ ನೋಡ್ತೀವಿ. ತತ್ವಮಸಿ ಅಂದರೆ ನಿನ್ನನ್ನು ನೀನು ತಿಳಿ ಅಂತೇಳಿ ಸಾಮವೇದದಲ್ಲಿ ಹೇಳ್ತದೆ. ಅಯಮಾತ್ಮ ಬ್ರಹ್ಮ ಅಂತ ಅಥರ್ವಣ ವೇದದಲ್ಲಿ ಹೇಳ್ತಾರೆ. ಹೀಗೆ ಜಿಜ್ಞಾಸುಗಳಾಗಿರ್ತಕ್ಕಂಥವ್ರು ಅದ್ವೈತಿಗಳು ಆಗಿದ್ದಾರೆ. ಇವರೆಲ್ಲ ಅದ್ವೈತಿಗಳು ಅಂತ ಹೇಳ್ತಾ ಇದ್ದೀವಿ. ಇವರು ಅದ್ವೈತಿಗಳು. ಮೊದಲನೇವರು ಏಕೇಶ್ವರವಾದಿಗಳಾಗಿದ್ದರೆ, ಎರಡನೇವರು ಬಹುದೇವೋಪಾಸಕರು ಕೂಡ ಆಗಿದ್ದಾರೆ. ಮೂರನೇವರು ಯಾರಪ್ಪ ಅಂದರೆ ಅದ್ವೈತಿಗಳು. ಅದ್ವೈತಿಗಳು ಅಂದರೆ ಯಾರಪ್ಪ ಅಂದರೆ ಮಣ್ಣ ಬಿಟ್ಟು ಮಡಿಕೆ ಇಲ್ಲ ಅಂದರೆ ನನ್ನ ಬಿಟ್ಟು ದೇವರಿಲ್ಲ, ನಾನೇ ದೇವರು ಅಂತ ಹೇಳೋರು ಇವರೆಲ್ಲರೂ ಕೂಡ. ನಾನೇ ದೇವರು ಅಂತ ಹೇಳ್ಬಿಡ್ತಾರೆ ಇವರು. ನಾನು ಆತ್ಮ ಇದ್ದೇನೆ, ನನ್ನ ಹಾಗೆ ಅನೇಕ ಆತ್ಮರುಗಳಿದ್ದಾರೆ, ಇವರೆಲ್ಲ ಜೀವಾತ್ಮರು, ಜನನ ಮರಣ ಚಕ್ರದಲ್ಲಿ ಬರ್ತಕ್ಕಂಥವ್ರು. ಇವರೆಲ್ಲರಿಗೂ ಒಬ್ಬ ಪರಮಾತ್ಮ ಇದ್ದಾನೆ. ಪರಮಾತ್ಮ ಜನನ ಮರಣ ರಹಿತ, ಅಭೋಕ್ತ, ಅಹಿಂಸಕ, ಹೀಗೆ ಚಿಂತಿಸುವ ಜಿಜ್ಞಾಸು ಮಾಡ್ತಕ್ಕಂಥವ್ರು ದ್ವೈತಿಗಳಾಗಿದ್ದಾರೆ. ನೋಡಿ, ಜಿಜ್ಞಾಸುಗಳಲ್ಲಿ ಮೊದಲನೇವರು ಏಕೇಶ್ವರವಾದಿಗಳು, ದೇವರು ಒಬ್ಬನೇ ಇದ್ದಾನೆ ಅಂತ ಹೇಳ್ತಕ್ಕಂಥವ್ರು. ಎರಡನೇದಾಗಿ ಬಹುದೇವೋಪಾಸಕರು, ಇಲ್ಲ ದೇವರೇ ಬೇರೆ, ನಾನೇ ಬೇರೆಯಾಗಿದ್ದೇನೆ. ಬಹುದೇವೋಪಾಸಕರು ಅಂತಂದರೆ ಬೇರೆ ಬೇರೆ ಗುಣಗಳನ್ನು ಹೊಂದಿರತಕ್ಕಂಥ ದೇವತೆಗಳಿದ್ದಾರೆ ಅಂತ ಅಂದ್ಕೊಂಡಿರೋರು ಅವರು. ವಿದ್ಯೆ ಕೊಡೋಕ್ಕೊಂದು ದೇವರು, ಬುದ್ಧಿ ಕೊಡೋಕ್ಕೊಂದು ದೇವರು, ಆರೋಗ್ಯ ಕೊಡೋಕ್ಕೊಂದು ದೇವರು, ಐಶ್ವರ್ಯ ಕೊಡೋಕ್ಕೊಂದು ದೇವರು, ಇಷ್ಟಾರ್ಥ ಸಿದ್ಧಿಗಾಗಿ ಒಂದು ದೇವರು ಅಂತ ಅಂದ್ಕೊಂಡಿರೋರು. ಅವರೆಲ್ಲ ಯಾರವರು? ಬಹುದೇವೋಪಾಸಕರು. ಇನ್ನು ಕೆಲವರು ಅದ್ವೈತಿಗಳಿದ್ದಾರೆ. ಅದ್ವೈತಿಗಳು ಅಂದರೆ ನಾನೇ ದೇವರು, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ಕೊಂಡು ಓಡಾಡೋರವರು. ನಾನೇ ದೇವ್ರು ರೀ, ಮತ್ಯಾವ ದೇವರಿದ್ದಾರೆ, ನಾನೇ ದೇವರು ಅಂತ ಅಂದ್ಕೊಂಡಿರೋರು. ಆತ್ಮ ಪರಮಾತ್ಮನಲ್ಲಿ ವ್ಯತ್ಯಾಸವೇ ಇಲ್ಲ, ನಾನೇ ಆತ್ಮ, ನಾನೇ ಪರಮಾತ್ಮ ಅಂತ ಹೇಳ್ತಕ್ಕಂಥವ್ರು ದ್ವೈತಿಗಳು. ಯಾರು? ಅದ್ವೈತಿಗಳವರು. ಅವರೆಲ್ಲ ಅದ್ವೈತಿಗಳು. ಇನ್ನೊಂದು ಪ್ರಕಾರದಲ್ಲಿ ದ್ವೈತಿಗಳು ಬರ್ತಾರೆ. ದ್ವೈತಿಗಳು ಅಂದರೆ ಯಾರು ಅಂದರೆ, ನನ್ನ ಹಾಗೆ ಅನೇಕ ಆತ್ಮರುಗಳಿದ್ದಾರೆ, ನಾನು ಆತ್ಮ, ನನ್ನ ಹಾಗೆ ಅನೇಕ ಆತ್ಮರುಗಳಿದ್ದಾರೆ, ಇವರೆಲ್ಲರೂ ಕೂಡ ಜೀವಾತ್ಮರು. ನಾನು ಮತ್ತು ಇತರೆ ಈ ವ್ಯಕ್ತಿಗಳಿದ್ದಾರಲ್ಲ, ಅವರೆಲ್ಲರೂ ಕೂಡ ಜೀವಾತ್ಮರು. ಜನನ ಮರಣ ಚಕ್ರದಲ್ಲಿ ನಾನು ಮತ್ತು ಎಲ್ಲ ಆತ್ಮಗಳು ಬರ್ತವೆ. ಇವರೆಲ್ಲರಿಗೂ ಕೂಡ ಒಬ್ಬ ಪರಮಾತ್ಮ ಇದ್ದಾನೆ. ಪರಮಾತ್ಮ ಜನನ ಮರಣ ಚಕ್ರ ರಹಿತ ಅಂದರೆ ಜನನ ಮರಣ ಚಕ್ರದಲ್ಲಿ ಬರೋದಿಲ್ಲ. ಅವನು ಅಭೋಕ್ತನಾಗಿದ್ದಾನೆ, ಅವನು ಅಹಿಂಸಕನಾಗಿದ್ದಾನೆ. ಹೀಗೆ ಚಿಂತಿಸ್ತಕ್ಕಂತಹ ಜಿಜ್ಞಾಸು ಮಾಡ್ತಕ್ಕಂಥವರು ಇವರುಗಳಿಗೆ ನಾವು ದ್ವೈತಿಗಳು ಅಂತ ಕರೀತಾರೆ. ಜಿಜ್ಞಾಸುಗಳಲ್ಲಿ ವಿಶಿಷ್ಟಾದ್ವೈತಿಗಳು ಕೂಡ ಇದ್ದಾರೆ, ಶಕ್ತಿ ವಿಶಿಷ್ಟಾದ್ವೈತಿಗಳು ಕೂಡ ಇದ್ದಾರೆ, ಇನ್ನು ದ್ವೈತಾದ್ವೈತಿಗಳು ಕೂಡ ಇದ್ದಾರೆ, ಇನ್ನು ಶುದ್ಧ ದ್ವೈತಿಗಳು ಕೂಡ ಇದ್ದಾರೆ, ಶೂನ್ಯವಾದಿಗಳು ಇದ್ದಾರೆ. ಇವರೆಲ್ಲ ಜಿಜ್ಞಾಸುಗಳು, ದೇವರ ಬಗ್ಗೆ ತನ್ನ ಬಗ್ಗೆ ಜಿಜ್ಞಾಸೆಯನ್ನು ಮಾಡ್ತಕ್ಕಂಥವ್ರು ಇವರಾಗಿದ್ದಾರೆ. ಇವರೆಲ್ಲ ಜಿಜ್ಞಾಸು ವರ್ಗದಲ್ಲಿ ಬರ್ತಕ್ಕಂಥವ್ರು ಇವರು. ಈಗ ಒಂದು ಕಥೆ ನೆನಪಾಗ್ತಾ ಇದೆ. ಏನಂದರೆ, ಭಾರತದಲ್ಲಿ ಒಂದು ಪಟ್ಟಣ, ಅದರ ಹೆಸರು ಕಾಶಿ ಅಂತೇಳಿ. ಆ ಪಟ್ಟಣದ ಹಿರಿಯರೆಲ್ಲರಿಗೂ ಕೂಡ ಒಂದು ಚಿಂತೆ ಕಾಡತೊಡಗ್ತು. ನಮ್ಮ ಕಾಲದಲ್ಲಿ ನಾವು ಪರಮಾತ್ಮನ ಬಗ್ಗೆ ಎಷ್ಟೊಂದು ಭಯ ಭಕ್ತಿಯಿಂದ ನಡ್ಕೊಳ್ತಾ ಇದ್ವಿ, ಪರಮಾತ್ಮನನ್ನು ನಂಬಿದ್ವಿ. ಈಗಿನ ಯುವ ಪೀಳಿಗೆ ನಾಸ್ತಿಕರಾಗ್ತಾ ಇದ್ದಾರೆ. ಇವರಿಗೆ ದೇವರ ಬಗ್ಗೆ ಗಂಧ ಗಾಳಿನೂ ಇಲ್ಲ. ಇವರಿಗೆ ದೇವರ ಬಗ್ಗೆ ಚೆನ್ನಾಗಿ ತಿಳುವಳಿಕೆ ಮಾಡಿಕೊಡಬೇಕು ಅಂತ ಚಿಂತನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅವರು, ಕಾಶಿ ಅನ್ನುವಂಥ ಪಟ್ಟಣದ ಜನ. ಒಬ್ಬ ಹಿರಿಯರು ಹೇಳ್ತಾರೆ, ಈ ಕಾಲದ ಯುವಕರು ನಿಮ್ಮ ಮಾತು ಕೇಳೋ ಜನರೇ ಅಲ್ಲ, ದೊಡ್ಡ ದೊಡ್ಡ ಜನರಿಂದ ಈ ಯುವಕರಿಗೆ ಪರಮಾತ್ಮನ ಬಗ್ಗೆ ಜ್ಞಾನೋದಯ ಮಾಡಿಸಬೇಕು. ನಮ್ಮ ಭಾರತದ ಹೆಸರಾಂತ ವಿಶ್ವವಿದ್ಯಾಲಯದಲ್ಲಿ ಇರತಕ್ಕಂತಹ ಫಿಲಾಸಫಿ ಡಿಪಾರ್ಟ್ಮೆಂಟಿಂದ ಫಿಲಾಸಫಿ ಪ್ರೊಫೆಸರ್ಸ್ಗಳನ್ನು ಕರೆಸೋಣ, ಒಂದು ವಿಚಾರಗೋಷ್ಠಿ ಚರ್ಚೆಗೋಷ್ಠಿಯನ್ನು ಏರ್ಪಡನೆ ಮಾಡೋಣ ಅಂತ ಹೇಳ್ತಾರೆ. ಇವರ ಪ್ಲಾನ್ ಎಲ್ಲರಿಗೂ ಬಹಳ ಇಷ್ಟ ಆಗುತ್ತೆ. ಹಾಗೆ ಮಾಡೋಣ ಅಂತ ನಿರ್ಣಯನೂ ಕೂಡ ಮಾಡ್ತಾರೆ. ಇನ್ನು ಒಂದು ದಿನ ವಿಚಾರಗೋಷ್ಠಿಯನ್ನು ಏರ್ಪಡಿಸ್ತಾರೆ. ಹಲವಾರು ವಿಶ್ವವಿದ್ಯಾಲಯಗಳಿಂದ ಫಿಲಾಸಫಿ ಪ್ರೊಫೆಸರ್ಸ್ಗಳು ಬರ್ತಾರೆ. ಸಭೆ ಏರ್ಪಡ್ತದೆ. ಯುವಕರು, ಯುವತಿಯರು, ಹಿರಿಯರು, ಕಿರಿಯರು ಎಲ್ಲರೂ ಸಭೆಯಲ್ಲಿ ವಿರಾಜಮಾನರಾಗ್ತಾರೆ. ಪೂರ್ವ ನಿಶ್ಚಿತತೆಯಿಂದ ವೇದಿಕೆಯಲ್ಲಿ ಒಬ್ಬ ಪ್ರೊಫೆಸರ್ ಪರಮಾತ್ಮ ಇದ್ದಾನೆ ಅಂತ ವಾದ ಮಂಡನೆ ಮಾಡ್ತಾರೆ. ಇನ್ನು ಪ್ರತಿವಾದಿಯಾಗಿ ಈ ಮತ್ತೊಬ್ಬ ಪ್ರೊಫೆಸರ್ ಪರಮಾತ್ಮ ಇಲ್ಲ ಅಂತ ವಾದ ಮಾಡ್ತಾರೆ. ಹೀಗೆ ಕ್ರಮವಾಗಿ ಒಬ್ಬರು ಇದ್ದಾರೆ, ಒಬ್ಬರು ಇಲ್ಲ, ಒಬ್ಬರು ಇದ್ದಾರೆ, ಒಬ್ಬರು ಇಲ್ಲ, ಪರಮಾತ್ಮ ಇದ್ದಾನೆ ಮತ್ತು ಇಲ್ಲ ಅನ್ನುವಂಥದ್ದಾಗಿ ವಾದಗಳು ನಡೀತಾ ಹೋಗ್ತವೆ. ಇನ್ನು ಪ್ರೊಫೆಸರ್ಸ್ಗಳು ಪರಮಾತ್ಮ ಇದ್ದಾನೆ ಅಂತ ಹೇಳಿದರೆ, ಹಲವಾರು ಪ್ರೊಫೆಸರ್ಸ್ಗಳು ಪರಮಾತ್ಮ ಇಲ್ಲ ಅಂತ ಹೇಳ್ತಾರೆ. ಹೀಗೆ ತಮ್ಮ ತಮ್ಮ ವಿಚಾರವನ್ನು ಮಂಡನೆ ಮಾಡತೊಡಗಿದರು. ಕಡೆಯದಾಗಿ ಪರಮಾತ್ಮ ಇದ್ದೇ ಇದ್ದಾನೆ ಎಂದು ಒಬ್ಬ ಪ್ರೊಫೆಸರ್ ತಮ್ಮ ವಿಚಾರ ಮಂಡನೆ ಮಾಡ್ತಾರೆ. ಚರ್ಚೆಯಲ್ಲಿ ಕಡೆಯವರಾಗಿ ಮಾತನಾಡಿದ ಇನ್ನೊಬ್ಬ ಪ್ರೊಫೆಸರ್ ತಮ್ಮ ವಿಚಾರವನ್ನು, ಅಭಿಪ್ರಾಯವನ್ನು ಅತ್ಯಂತ ಸುಂದರವಾಗಿ ಮಂಡನೆ ಮಾಡುತ್ತಾರೆ. ನಾನು ಇದ್ದೇನೆ ಅಂದರೆ ನಾನು ನಿಮಗೆ ಸಿಕ್ಕಿದ್ದೀನಿ.
ಪರಮಾತ್ಮ ಇದ್ದಿದ್ದರೆ ಪರಮಾತ್ಮ ನಿಮಗೆ ಸಿಕ್ಕೇ ಸಿಗ್ತಿದ್ದ. ಇಲ್ಲದ ಪರಮಾತ್ಮನನ್ನು ನೀವು ಎಲ್ಲೆಲ್ಲೋ ಹುಡುಕ್ತಾ ಇದ್ದೀರಾ. ಇಲ್ಲದ ಪರಮಾತ್ಮ ನಿಮಗೆ ಎಲ್ಲಿ ಸಿಗ್ತಾನೆ? ಆದ್ದರಿಂದ ಪರಮಾತ್ಮ ಇಲ್ಲ ಇಲ್ಲ ಇಲ್ಲ, ಪರಮಾತ್ಮ ಇಲ್ಲೇ ಇಲ್ಲ ಎಂದು ಮೇಜು ಗುದ್ದಿ ಗುದ್ದಿ ತಮ್ಮ ವಿಚಾರವನ್ನು ಮಂಡನೆ ಮಾಡ್ತಾನೆ. ಈತನ ವಿಚಾರ ಇಲ್ಲಿಯವರೆಗೆ ವಿಚಾರ ಮಂಡಿಸಿದ ಎಲ್ಲ ಪ್ರೊಫೆಸರ್ಸ್ಗಳ ವಾದಕ್ಕಿಂತ ಜನರ ಮೇಲೆ ಹೆಚ್ಚು ಪರಿಣಾಮಕಾರಿಯಾಗಿತ್ತು. ಕೊನೆಯದಾಗಿ ಸಭಿಕರಿಗೆಲ್ಲ ಪರಮಾತ್ಮ ಇಲ್ಲ ಅನ್ನುವಂತಹ ಪರಿಣಾಮಕಾರಿ ವಿಚಾರವಾದ ಬಹಳ ಬಹಳ ಇಡಿಸ್ತದೆ. ಏಕೆಂದರೆ ಕೊನೆಯ ಪ್ರೊಫೆಸರ್ ವಾದ ಅಷ್ಟು ಸುಂದರವಾಗಿತ್ತು. ಇನ್ನೇನು ಸಭೆಯ ಮುಕ್ತಾಯ ಆಗಬೇಕಾಗಿತ್ತು, ಸಭೆ ಮುಕ್ತಾಯವಾಗೋದರಲ್ಲಿತ್ತು. ಅಷ್ಟರಲ್ಲಿ ಸಭೆಯಲ್ಲಿ ಕುಳಿತಿರ್ತಕ್ಕಂಥ ಅಜ್ಜಿ ಒಬ್ಬರು ಎದ್ದು ನಿಂತ್ಕೊಳ್ತಾರೆ. ಅಧ್ಯಕ್ಷರೇ, ನಾನು ತಮ್ಮಲ್ಲಿ ಒಂದು ಮನವಿಯನ್ನು ಮಾಡಿಕೊಳ್ತೇನೆ. ಕೊನೆಯದಾಗಿ ವಿಚಾರವಾದ ಕೇಳಿ ನನಗೆ ಆ ಪ್ರೊಫೆಸರ್ಗೆ ಒಂದು ಪ್ರಶ್ನೆ ಕೇಳಲು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾಳೆ. ಅಧ್ಯಕ್ಷರ ಅನುಮತಿಯ ಮೇರೆಗೆ ಕೊನೆಯ ಪ್ರೊಫೆಸರ್ಗೆ ಸಭೆಯಲ್ಲಿದ್ದ ಅಜ್ಜಿ ತನ್ನ ಮನದ ವಿಚಾರವನ್ನು ತೊಡ್ಕೊಳ್ತಾಳೆ. ಏನು ಹೇಳ್ತಾಳೆ? ಪ್ರೊಫೆಸರ್ ಸಾಹೇಬ್ರೆ, ನಾನು 8-10 ವರ್ಷದವಳಾಗಿದ್ದಾಗಿಂದ ಪರಮಾತ್ಮನನ್ನು ನಂಬಿ ಅನೇಕ ಪೂಜೆ, ವ್ರತ, ಜಪ, ತಪ, ಉಪವಾಸ, ಜಾಗರಣೆ ಎಲ್ಲ ಮಾಡ್ತಾ ಬಂದೆ. ಆದರೆ ಇವತ್ತು ನೀವು ಪರಮಾತ್ಮ ಇಲ್ಲ ಅಂತೇಳಿಬಿಟ್ಟು ಹೇಳಿದಿರಿ. ಪರವಾಗಿಲ್ಲ, ತಮ್ಮ ವಿಚಾರವಾದ ಕೇಳಿ ನನಗೆ ಆನಂದ ಆಯಿತು. ಈಗ ನನಗೆ 78 ವರ್ಷ. ಸುಮಾರು 70 ವರ್ಷ ಉಪವಾಸ, ಜಾಗರಣೆ, ವ್ರತ, ಜಪ, ತಪಸ್ಸು ಮಾಡಿ 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 ನಾನು ಸ್ವರ್ಗ ಹೋಗಿಬಿಟ್ಟಿದ್ದೀನಿ. ನೀವು ನನಗೆ ಮೊದಲೇ ಸಿಕ್ಕಿದ್ರೆ ನನ್ನ ಎಷ್ಟೋ ಸಮಯ, ಹಣ, ಶ್ರಮ ಎಲ್ಲ ಉಳಿತಾ ಇತ್ತು. ಆದರೆ ನನಗೆ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳಬೇಕಂತ ಅನ್ನಿಸ್ತಾ ಇದೆ, ನಿಮಗೆ ಕೇಳ್ತೀನಿ. ಪ್ರೊಫೆಸರ್ ಸಾಹೇಬ್ರೆ, ಕೊನೆಯದಾಗಿ ತಾವು ತಮ್ಮ ಎದೆ ಮುಟ್ಟಿಕೊಂಡು ನನಗೊಮ್ಮೆ ಸತ್ಯ ಹೇಳಿ, ಆ ಪರಮಾತ್ಮ ಇದ್ದಾನೋ ಇಲ್ಲವೋ ಅಂತ ಎದೆ ಮುಟ್ಕೊಂಡು ಹೇಳಿ ಅಂತ ಕೇಳ್ತಾಳೆ ಅಜ್ಜಿ. ದಯಮಾಡಿ ಸತ್ಯ ಹೇಳಿ, ನನ್ನ ಮನೋಕ್ಲೇಶ ಅಂತಿಮವಾಗಿ ಬಗೆಹರಿಸಿ ಅಂತ ವಿನಂತಿ ಮಾಡಿಕೊಳ್ಳುತ್ತಾಳೆ. ಅಂತಿಮವಾಗಿ ಪ್ರೊಫೆಸರ್ ಮಹಾಶಯ ಅಜ್ಜಿಯವರ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿತ್ತಲ್ಲ, ಉತ್ತರ ಕೊಟ್ಟ. ಏನಂತ ಉತ್ತರ ಕೊಟ್ಟ ಅಂತ ಹೇಳಿದರೆ, ಅಮ್ಮ ತಾಯಿ, ನಾನು ನಮ್ಮ ಊರಿನಿಂದ ಕಾಶಿವರೆಗೆ ಬಂದಿದ್ದೀನಿ. ನಾನು ಬರಲು ಹೋಗಲು ನನಗೆ ಈ ಕಾರ್ಯಕ್ರಮದ ಸಂಘಟಕರು ಮೊದಲನೇ ದರ್ಜೆಯ ವಿಮಾನ ಟಿಕೆಟ್ ಹಣ ಕೊಟ್ಟಿದ್ದಾರೆ. ಇಲ್ಲಿ ಉಳಿದುಕೊಳ್ಳಲು ನನಗೆ 5 ಸ್ಟಾರ್ ಹೋಟ್ಲ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಒಳ್ಳೆ ಊಟ ಕೊಟ್ಟಿದ್ದಾರೆ. ಅತಿಥಿ ಸತ್ಕಾರನೂ ಕೂಡ ಮಾಡಿದ್ದಾರೆ. ಸಂಘಟಕರು ಪರಮಾತ್ಮ ಇಲ್ಲ ಎಂಬ ವಿಚಾರವಾದ ಮಂಡಿಸಲು ನನಗೆ ಕರೆಸಿದ್ರು. ದೇವರಿಲ್ಲ ಅಂತ, ಪರಮಾತ್ಮ ಇಲ್ಲ ಅಂತ ಹೇಳ್ಬಿಟ್ಟು ನೀನು ಮಂಡನೆ ಮಾಡಬೇಕು ಅಂತ ನನಗೆ ಕರೆಸಿದ್ದಾರೆ. ಅದಕ್ಕಾಗಿ ನಾನು ನನ್ನ ವಿದ್ವತ್ತೆಲ್ಲ ಉಪಯೋಗಿಸಿ ಅತಿ ಸುಂದರವಾಗಿ ಪರಮಾತ್ಮ ಇಲ್ಲ ಅನ್ನುವಂಥ ಒಂದು ವಿಚಾರವಾದವನ್ನು ನಾನು ಮಂಡನೆ ಮಾಡಿದ್ದೀನಿ. ಆದರೆ ತಮ್ಮ ಪ್ರಶ್ನೆ ಪರಮಾತ್ಮ ಇದ್ದಾನೋ ಇಲ್ಲವೋ ಅನ್ನುವಂಥ ಬಗ್ಗೆ ಸತ್ಯ ಉತ್ತರವನ್ನು ನೀವು ಕೇಳ್ತಾ ಇದ್ದೀರ ನಿಮಗೆ. ಆದರೆ ಪರಮಾತ್ಮ ಇದ್ದಾನೋ ಇಲ್ಲವೋ ಆ ಪರಮಾತ್ಮನಿಗೆ ಗೊತ್ತು ಅಂತ ಸತ್ಯ ಹೇಳಿಬಿಡ್ತಾನೆ. ಈ ಸಭೆಯಲ್ಲಿ ಎಲ್ಲರೂ ನಕ್ಬಿಡ್ತಾರೆ. ಇವರೆಲ್ಲ ಜಿಜ್ಞಾಸುಗಳು ಅಂತ ಹೇಳ್ಬಿಟ್ಟು ಇವರೆಲ್ಲರೂ ಕೂಡ ವಾದ ಮಂಡನೆ ಮಾಡಬೇಕು. ಅಷ್ಟೇ, ವಾದ ಮಂಡನೆ ಮಾಡಬೇಕು, ಗೆಲ್ಲಬೇಕು. ಇದಾನೆ ಅಂತ ಅನ್ಬೇಕು, ಗೆಲ್ಲಬೇಕು. ಇಲ್ಲ ಅಂತ ಹೇಳಬೇಕು, ಗೆಲ್ಲಬೇಕು. ಅಷ್ಟೇ ಇವರೆಲ್ಲ ಜಿಜ್ಞಾಸುಗಳು. ಇನ್ನು 3ನೇ ವರ್ಗದವರು ಬರ್ತಾರೆ. ಮೊದಲನೇವರು ಆರ್ತರು ಬಗ್ಗೆ ನೋಡಿದ್ವಿ. 2ನೇದು ಜಿಜ್ಞಾಸುಗಳ ಬಗ್ಗೆ ನೋಡಿದ್ವಿ. ಇನ್ನು 3ನೇ ವರ್ಗ ಅರ್ಥಾರ್ಥಿಗಳು ಅಂತೇಳಿ. ಯಾರಿವರು ಅರ್ಥಾರ್ಥಿಗಳು? ಅರ್ಥ ಅಂತಂದರೆ ಸಂಪತ್ತು, ಅರ್ಥಾರ್ಥಿ ಅಂತಂದರೆ ಪರಮಾತ್ಮನಿಂದ ಸಂಪತ್ತು ಬೇಕು ಅಂತಕ್ಕಂಥವರು, ಹಣ ಬೇಕು ಅನ್ನುವಂಥವ್ರು, ಐಶ್ವರ್ಯ ಬೇಕು ಅನ್ನುವಂಥವ್ರು. ಕೆಲವರು ದೇವರ ಮೊರೆ ಹಣ ಬೇಕು, ಆಸ್ತಿ ಬೇಕು ಅಂತ ಹೋಗ್ತಾರೆ. ಅವರೆಲ್ಲರೂ ಕೂಡ ಅರ್ಥಾರ್ಥಿಗಳು. ನೀವು ಯಾರು ಅನ್ನೋದನ್ನು ಯೋಚನೆ ಮಾಡಿ. ಸೊ ಇಲ್ಲಿಗೆ ಬಂದಾಗ ಪುರಾಣದಲ್ಲಿ ಒಂದು ಕಥೆ ಇದೆ. ಏನು ಅಂದರೆ, ಪುರಾಣದಲ್ಲಿ ಒಂದು ಕತೆ. ಒಂದು ಊರಿನಲ್ಲಿ ಒಂದು ಶ್ರೀ ಶಂಕರನ ದೇವಸ್ಥಾನ ಇತ್ತು. ಅಂದು ಹಬ್ಬ. ಊರಿನ ಜನರೆಲ್ಲ ಬೆಳಗ್ಗೆ ದೇವಸ್ಥಾನದಲ್ಲಿ ಬಂದು ಜಮಾಯಿಸಿದ್ರು. ಅರ್ಚಕರಿಗೆ ಅವತ್ತು ಬಹಳಷ್ಟು ಸಂಭ್ರಮ. ಭಕ್ತರು ಹೆಚ್ಚು ಬಂದಷ್ಟು ಅರ್ಚಕರಿಗೆ ಸಂಭ್ರಮ ಅಲ್ವೇ? ಅರ್ಚಕರಿಗೆ ಬಹಳ ಉತ್ಸಾಹ ಬಂದಿತ್ತು. ಹಳೆ ಹೊಸ ಎಲ್ಲ ಮಂತ್ರಗಳನ್ನು ಹೇಳ್ತಾ ಅಂದು ಅಭಿಷೇಕ ಅರ್ಚನೆಯನ್ನು ಮಾಡ್ತಾಯಿದ್ರು. ಮರೆತು ಹೋಗಿದ್ದ ಮಂತ್ರಗಳನ್ನೆಲ್ಲ ಮತ್ತೆ ಮತ್ತೆ ನೆನಪಿಸ್ಕೊಂಡು ಹೇಳ್ತಾ ಇದ್ರು. ಪೂಜೆ ಬಹಳ ವಿಜೃಂಭಣೆಯಿಂದ ನಡೀತಾ ಇತ್ತು. ಭಕ್ತರೆಲ್ಲ ಗರ್ಭಗುಡಿ ಒಳಗೆ ಇಣುಕಿ ದೇವರ ದರ್ಶನ ಪಡೆಯಲು ತವಕಿಸ್ತಾ ಇದ್ರು. ಅದೇ ಸಮಯದಲ್ಲಿ ಆಕಾಶ ಮಾರ್ಗದಲ್ಲಿ ಶ್ರೀ ಗೌರಿ, ಶ್ರೀ ಶಂಕರ್ ಇಬ್ಬರೂ ಒಂದು ಸಂಚಾರ ಹೊರಟಿದ್ರು. ನೋಡಿ ಹೇಗಿದೆ. ದೇವಸ್ಥಾನದ ಮೇಲ್ಭಾಗದ ಆಕಾಶದ ಮಾರ್ಗದಲ್ಲಿಯೇ ಹಾದು ಹೋಗ್ತಾ ಇದ್ರು ಅವರು. ಶ್ರೀ ಗೌರಿ ಶ್ರೀಶಂಕರನಿಗೆ ಹೇಳ್ತಾಳೆ, ನಿಲ್ಲಿ, ಏಕೆ ಅಷ್ಟು ಶೀಘ್ರ ಹೋಗ್ತಾ ಇದ್ದೀರಿ?
ನಿಮ್ಮದೇ ದೇವಸ್ಥಾನ ನೋಡಿ. ಇಲ್ಲಿ ದೇವಸ್ಥಾನ ತುಂಬ ಭಕ್ತರು ತುಂಬಿ ತುಳುಕ್ತಾ ಇದ್ದಾರೆ. ಅತ್ತ ನೋಡಿ ಅರ್ಚಕರು ಎಷ್ಟೊಂದು ಶ್ರದ್ಧೆ ಭಕ್ತಿಯಿಂದ ಅರ್ಚನೆ ಮಾಡ್ತಾ ಇದ್ದಾರೆ, ವಂದನೆ ಮಾಡ್ತಾ ಇದ್ದಾರೆ. ದೇವಸ್ಥಾನದ ಗರ್ಭಗುಡಿಗೆ ಹೋಗಿ ನಿಮ್ಮ ಭಕ್ತರಿಗೆಲ್ಲ ದರ್ಶನ ಕೊಟ್ಟು ಬನ್ನಿ ಹೋಗಿ ಅಂತ ಶ್ರೀ ಗೌರಿ ಶ್ರೀ ಶಂಕರನಿಗೆ ಹೇಳ್ತಾಳೆ. ಮತ್ತೆ ಮತ್ತೆ ಒತ್ತಾಯ ಮಾಡಿ ಗೌರಿ ಹೇಳ್ತಾಳೆ, ಶ್ರೀ ಶಂಕರನಿಗಾದರೂ ದೇವಸ್ಥಾನಕ್ಕೆ ಹೋಗೋಕ್ಕಂತೂ ಇಷ್ಟನೇ ಇಲ್ಲ. ಅಯ್ಯೋ ಮುಂದೆ ಕೆಲಸವಿದೆ, ನಡಿ ಗೌರಿ ಹೋಗೋಣ ಅಂತ ಹೇಳ್ತಾನೆ. ಗೌರಿ ಆಟ ಹಿಡಿತಾಳೆ, ಇಲ್ಲ ಇಲ್ಲ, ನೀವು ದೇವಸ್ಥಾನದ ಒಳಗಿನ ಭಕ್ತರೆಲ್ಲರಿಗೂ ದರ್ಶನ ಕೊಟ್ಟು ಬರುವವರೆಗೂ ನಾನು ಮುಂದೆ ಬರೋಂಗಿಲ್ಲ ಅಂತ ಹೇಳ್ತಾಳೆ. ಇಲ್ಲೇ ನಿಂತಿರ್ತೀನಿ, ಹೋಗಿ ಬನ್ನಿ ದರ್ಶನ ಕೊಟ್ಟು ಬನ್ನಿ ಅಂತ ಹಠ ಹಿಡಿತಾಳೆ. ಹೆಂಡತಿಯ ಹಠ ನೋಡಿ ನೀನು ಹೋಗೋಣ ಬಾ ಅಂತ ಶಂಕರ ಹೇಳ್ತಾನೆ. ಅಲ್ಲಿ ನನ್ನ ಮೂರ್ತಿ ಇಲ್ಲ, ಅಲ್ಲಿ ನನಗೆ ಆಹ್ವಾನವಿಲ್ಲ, ನಿಮ್ಮದು ಒಂದೇ ಮೂರ್ತಿ ಇದೆ, ನೀವೇ ಹೋಗಿ ಬನ್ನಿ ಅಂತ ಹೇಳ್ತಾಳೆ. ಶಂಕರ ಈಗ ಅಸಹಾಯಕನಾಗ್ಬಿಡ್ತಾನೆ. ಅನಿವಾರ್ಯವಾಯ್ತಲ್ಲ ಅಂತ ಗರ್ಭಗುಡಿಗೆ ಹೋಗಿ ಡಣ್ಣೆಂದು ದೇವರ ಮೂರ್ತಿ ಬಳಿ ಶಂಕರ ನಿಂತ. ಪೂಜಾರಿ ಶಂಕರನನ್ನು ನೋಡಿ ಗಾಬರಿಯಾದ. ತಕ್ಷಣ ಪ್ರತ್ಯಕ್ಷ ಆಗ್ಬಿಟ್ನಲ್ಲ, ದೂರ ಸರ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. ಸಿಟ್ಟು ಬಂತು. ಲೈ, ನೀನು ಯಾರು? ಯಾಕೆ ಒಳಗೆ ಬಂದೆ? ನೀನು ಯಾವ ಜಾತಿಯವನು? ಸ್ನಾನ ಮಾಡಿದೀಯಾ? ಮಡಿಯಿಂದ ಬಂದಿದ್ದೀಯಾ? ದೂರ ಸರಿ ಹೋಗಾಚೆ. ಯಾರೋ ನೀನು? ನಾಟಕದ ಡ್ರೆಸ್ ಹಾಕ್ಕೊಂಡು ಬಂದಿದ್ದೀಯಾ? ಸಿನಿಮಾ ಡ್ರೆಸ್ ಹಾಕ್ಕೊಂಡು ಗರ್ಭಗುಡಿ ಒಳಗೆ ನುಗ್ಗಿದ್ದೀಯಾ? ನಡಿ ಆಚೆ ಎಂದು ಗರ್ಜಿಸತೊಡಗಿದ. ನೋಡ್ರಿ ಹಿಂಗಾಯ್ತಿದು. ಶಂಕರ ಮೇಲಕ್ಕೆ ಗೌರಿ ಹತ್ತ ನೋಡಿದ. ಮನೋಭಾಷೆಯಲ್ಲಿ ಗೌರಿಗೆ ಕೇಳ್ತಾನೆ, ಮನಸ್ಸಿನ ಭಾಷೆಯಲ್ಲೇ ಕೇಳಿಬಿಡ್ತಾನೆ, ಈಗ ನಾನು ಏನು ಮಾಡಲಿ ಎಂದು. ಗೌರಿ ಉತ್ತರಿಸಿದಳು. ಸನ್ನೆ ಮಾಡಿ ಕೇಳ್ತಾನೆ, ಏನು ಮಾಡಲಮ್ಮ ಅಂತಂದು. ಆವಾಗ ಗೌರಿ ಉತ್ತರಿಸ್ತಾಳೆ, ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ, ನಾನೇ ಶಂಕರ, ನಿಮ್ಮ ಭಕ್ತಿಗೆ ಮೆಚ್ಚಿ ಬಂದಿದ್ದೇನಂತ ಹೇಳ್ರಿ ನೀವು ಅಂತ ಈ ರೀತಿ ಹೇಳಿಕೊಡ್ತಾಳೆ. ಶಂಕರನು ಗೌರಿ ಹೇಳಿಕೊಟ್ಟಿದ್ದನ್ನು ಗಟ್ಟಿ ಧ್ವನಿಯಲ್ಲಿ ಭಕ್ತರೆಲ್ಲರಿಗೂ ಕೇಳಿಸುವಂತೆ ಎರಡು ಮೂರು ಬಾರಿ ಹೇಳ್ತಾನೆ. ನಾನೇ ಶಂಕರ ಅಂತ, ನಾನೇ ಶಂಕರನಾಗಿದ್ದೇನೆ, ತಪಸ್ವಿ ಶಂಕರನಾಗಿದ್ದೇನೆ. ಶಂಕರ ಭಯಂಕರ ಗಜಚರ್ಮಾಂಬರ ಮುರುಡೇಶ್ವರ ಮುಕ್ಕಣ್ಣೇಶ್ವರ ಮುರುಡೇಶ್ವರ ಈಶ್ವರ ಪಕಲೆಯ ಸಕಲೇಶ್ವರ ಸಿದ್ದೇಶ್ವರ ಅಪರ್ಣ ವೇದೇಶ್ವರ ಪನ್ನಗ ಭರಣೇಶ್ವರ ಅಂತ ಏನೇನು ಹೆಸರಿಂದ ಕರೀತಾ ಇದ್ದೀರಲ್ಲ, ಅವನು ನಾನೇ ಆಗಿದ್ದೀನಿ ಅಂತ ಹೇಳ್ತಾನೆ. ಪೂಜಾರಿಗೆ ಮತ್ತೆ ಭಯಂಕರ ಸಿಟ್ಟು ಬಂತು. ಶಂಕರನನ್ನು ಗದರಿಸ್ಲೇ ಹೇಳ್ತಾನೆ, ಲೈ, ಯಾವ ನಾಟಕದ ಡೈಲಾಗ್ ಇದೋ? ಯಾವ ಸಿನಿಮಾದ TV ಸೀರಿಯಲ್ ಡೈಲಾಗ್ ಇದೋ? ಗರ್ಭಗುಡಿ ಎಲ್ಲ ಮೈಲಿಗೆ ಆಯಿತು, ನಡಿಯಾಚೆ ಅಂತ ಗದರಿಸ್ತಾನೆ. ಶಂಕರ ಪರಿಪರಿಯಾಗಿ ಹೇಳ್ತಾನೆ, ನಾನೇ ಆ ದೇವರು ಶಂಕರ ನಾನೇ ಅಂತ ಹೇಳ್ತಾನೆ. ಪೂಜಾರಿ ಹತ್ತ ತನ್ನ ಭಾವವನ್ನು ತೋಡ್ಕೊಳ್ತಾನೆ, ನಾನೇ ಕಣಪ್ಪ ಅಂತ. ಪೂಜಾರಿಗೆ ದಿಕ್ಕು ತೋಚದಾಯಿತು. ಅತ್ತ ಇತ್ತ ನೋಡಿದ. ಗರ್ಭಗುಡಿಯ ಒಂದು ಮೂಲೆಯಲ್ಲಿ ಕರ್ರನೆ ಕಲ್ಲು ಬಿಡದಿರ್ತಕ್ಕಂಥ ಒಂದು ದೊಡ್ಡ ತಾಮ್ರದ ಕೊಡ ಕಾಣಿಸ್ತದೆ. ಆ ಪೂಜಾರಿ ತಾಮ್ರದ ಕೊಡವನ್ನು ತಗೊಂಡು ಬಂದು ಹೇಳ್ತಾನೆ. ಪೂಜಾರಿ ಅದನ್ನು ತಂದು ಶಂಕರನ ಮುಂದಿಟ್ಟು ಹೇಳ್ತಾನೆ, ನೀನೇ ಶಂಕರನಾ? ಸರಿ ಆಯಿತು, ನೀನೇ ಶಂಕರನಾಗಿದ್ದರೆ ಈ ಕೊಡ ಮುಟ್ಟಿ ಚಿನ್ನದ ಕೊಡ ಮಾಡಿ ತೋರಿಸಿ ನೋಡೋಣ ಅಂತ. ನೋಡಿ, ಆಗ ನೀನೇ ಶಂಕರ ಅಂತ ನಾನು ಒಪ್ತೀನಿ. ಶಂಕರ ಗೌರಿ ಹತ್ತ ಮತ್ತೆ ನೋಡಿದ. ಮುಟ್ಟಿಬಿಡ್ರಿ ಅಂತ ಅವಳು ಸನ್ನೆ ಮಾಡ್ತಾಳೆ. ಸತ್ಯ ಗೊತ್ತಾಗಲಿ, ಮುಟ್ರಿ ಅಂತ ಹೇಳ್ತಾಳೆ. ಶಂಕರ ತಾಮ್ರದ ಕೊಡ ಮುಟ್ಟಿಬಿಟ್ಟ. ಕರ್ರನೆಯ ಆ ತಾಮ್ರದ ಕೊಡ ಚಿನ್ನದಾಗಿ ಬಿಟ್ಟಿತ್ತು. ಪಳ 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 ಹೊಳಿಲಿಕ್ಕೆ ಪ್ರಾರಂಭ ಮಾಡ್ತದೆ. ಗರ್ಭಗುಡಿ ಒಳಗೆ ಶಂಕರನಿಗೂ ಅರ್ಚಕನಿಗೂ ನಡೆಯುತ್ತಿದ್ದ ಈ ಜೋರು ಜಗಳವನ್ನು ನೋಡುತ್ತಿದ್ದ ಭಕ್ತರೆಲ್ಲರೂ ಕರ್ರನೆಯ ಈ ತಾಮ್ರದ ಕೊಡ ಹೊಳೆಯುವ ಚಿನ್ನದ ಕೊಡ ಆಗಿದ್ದನ್ನು ನೋಡ್ತಾರೆ ಅವರು. ಎಲ್ಲ ಭಕ್ತರು ದೇವಸ್ಥಾನ ಬಿಟ್ಟು ದಡ ಅವ್ರವ್ರ ಮನೆಗೆ ಓಡಿಬಿಡ್ತಾರೆ. ಒಬ್ಬೊಬ್ಬರು ಇಲ್ಲ. ಆ ಕರ್ರನೆ ಕೊಡ ಯಾವಾಗ ಚಿನ್ನದ್ದಾಯಿತು, ಎಲ್ಲರೂ ಮನೆಗೆ ಓಡೋಗ್ಬಿಡ್ತಾರೆ. ದೇವಸ್ಥಾನ ಸಂಪೂರ್ಣ ಖಾಲಿಯಾಗಿಬಿಡ್ತದೆ. ಅರ್ಚಕಂತ ಕುಂತನು ಗಡಿಬಿಡಿಗೊಂದು ಶಂಕರನನ್ನು ನೋಡ್ತಾನೆ. ಶಂಕರ ಸಹ ಡಣ್ಣೆಂದು ಗೌರಿಯತ್ತ ಆಕಾಶ ನೋಡ್ತಾನೆ. ನಾನು ಹೇಳಿಲ್ಲವೇ ಗೌರಿ, ಇಲ್ಲಿನ ಭಕ್ತರ ಬಳಿಗೆ ನಾನು ಹೋಗೋದು ಬೇಡ, ನಡಿ ಹೋಗೋಣ ಅಂತ ಅಂದೆ. ನೀನು ನನ್ನ ಮಾತು ಕೇಳಲಿಲ್ಲ. ಪೂಜಾರಿ ಈಗ ಭಕ್ತರ ಮುಂದೆ ನನಗೆ ಎಷ್ಟು ಅವಮಾನ ಮಾಡಿಬಿಟ್ಟ ನೋಡು ಅಂತ ಶಂಕರ ಹೇಳ್ತಾನೆ. ನಂತರ ಗರ್ಭಗುಡಿಯಲ್ಲಿ ಶಂಕರ ಇಲ್ಲದನ್ನು ನೋಡಿ ಬಹಳ ಬೇಸರ ಪಟ್ಟುಕೊಂಡ ಅರ್ಚಕ, ಏಕೆ ಗೊತ್ತೇ, ಗರ್ಭಗುಡಿಯಲ್ಲಿ ಶಂಕರ ಇಲ್ಲದನ್ನು ನೋಡಿ ಬಹಳ ಬೇಸರ ಪಟ್ಕೊಳ್ತಾನೆ ಅರ್ಚಕ. ಇವನು ಮಾಯ ಆಗ್ಬಿಡ್ತಾನೆ. ಯಾಕೆ ಗೊತ್ತಾ, ಶಂಕರ ಹೋಗುವುದಕ್ಕೆ ಮೊದಲೇ ಈ ಮಂಗಳಾರತಿ ತಟ್ಟೆ, ತೀರ್ಥ ಕೊಡುವ ಬಟ್ಲು, ಉದ್ಧರಣೆ ಗಂಟೆ ಇತ್ಯಾದಿ ಗರ್ಭಗುಡಿಯಲ್ಲಿದ್ದ ಎಲ್ಲ ಪಾತ್ರೆಗಳನ್ನು ಶಂಕರನಿಂದ ತಕ್ಷಣ ಮುಟ್ಟಿಸ್ಕೊಳ್ಬೇಕಿತ್ತು.
ಆ ಕೆಲಸ ನಾನು ಮಾಡಲೇ ಇಲ್ವಲ್ಲ, ಇವನಿಗೆ ಈ ಥರ ಬೇಜಾರಾಗಿ ಅಯ್ಯೋ ಮಾಯ ಆಗಿಬಿಟ್ನಲ್ಲಪ್ಪ, ನಾನು ಕೊಡ ಅಷ್ಟೇ ಮುಟ್ಟಿಸ್ಬಿಟ್ಟೆ, ನಾನು ಇಲ್ಲಿರ್ತಕ್ಕಂಥ ತಟ್ಟೆ, ತೀರ್ಥ ಕೊಡ, ಬಟ್ಲು, ಉದ್ಧರಣೆ, ಗಂಟೆ ಎಲ್ಲ ಮುಟ್ಟಿಸ್ಕೋಬೇಕಾಗಿತ್ತು, ಎಲ್ಲ ಬಂಗಾರದವಾಗ್ತಿದ್ವು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಆ ಕೆಲಸ ನಾನು ಮೊದಲೇ ಮಾಡಲಿಲ್ವಲ್ಲ, ಅರ್ಜೆಂಟ್ ಶಂಕರ ಹೋಗ್ಬಿಟ್ನಲ್ಲ ಅಂತ ಪೂಜಾರಿ ಚಿಂತಾಕ್ರಾಂತನಾಗ್ಬಿಟ್ಟಿದ್ದಾನೆ. ದೇವಸ್ಥಾನದಲ್ಲಿ ಬಂದು ಜಮಾಯಿಸಿದ್ದ ಭಕ್ತರೆಲ್ಲ ದೇವಸ್ಥಾನ ಬಿಟ್ಟು ಓಡೋಡಿ ಹೋಗಿದ್ರಲ್ಲ, ಅವರೆಲ್ಲ ತಮ್ಮ ತಮ್ಮ ಮನೆಯಲ್ಲಿರುವ ಎಲ್ಲ ಓಡೋಗಿದ್ರಲ್ಲ, ಅವರೆಲ್ಲರೂ ಕೂಡ ಏನು ಮಾಡಿದರು ಅಂದರೆ ಅವ್ರವ್ರ ಮನೆಯಲ್ಲಿದ್ದಂಥ ಎಲ್ಲ ಹಂಡೆ, ಗುಂಡಿ, ಡಾಬರಿ, ತಂಬಿಗೆ, ತಟ್ಟೆ, ಬಟ್ಲು ಎಲ್ಲ ತಗೊಂಡು ಓಡೋಡಿ ದೇವಸ್ಥಾನಕ್ಕೆ ಬರ್ತಾರೆ. ಮುಟ್ಟಿಸ್ಕೋಬೇಕಲ್ಲ, ಅವರೂ ಬಂಗಾರ ಹಾಕ್ಬೇಕಲ್ಲ, ಅವ್ರಿಗೆ ದೇವ್ರು ಬೇಕಾಗಿಲ್ಲ, ಅವರೆಲ್ಲ ಸಂಪತ್ತನ್ನು ಹರಿಸ್ತಕ್ಕಂಥವ್ರು. ದೇವಸ್ಥಾನದಲ್ಲಿ ನೋಡಿದರೆ ಶಂಕರ ಹೋಗಿಬಿಟ್ಟಿದ್ದ. ಭಕ್ತರಿಗೆಲ್ಲ ಭಯಂಕರ ಸಿಟ್ಟು ಬಂತು. ಅರ್ಚಕನಿಗೆ ಭಯ ತೊಡಗಿದ್ರು. ನೀನೊಬ್ಬನೇ ನಿನ್ನ ಕೊಡ ಮುಟ್ಟಿಸ್ಕೊಂಡಿದೀಯಾ, ನಿನ್ನ ಕೊಡ ಮುಟ್ಟಿಸ್ಕೊಂಡು ಅದನ್ನು ಚಿನ್ನದ ಮಾಡ್ಕೊಂಡಿಯಾ, ನಾವೆಲ್ಲ ಬರುವವರೆಗೆ ನೀನು ಶಂಕರನನ್ನು ಯಾಕೆ ಇರಿಸ್ಕೊಳ್ಳಲಿಲ್ಲ, ಇಲ್ಲಿ ಬಾಗ್ಲು ಹಾಕ್ಬೇಕುತ್, ನೀನು ಗೇಟ್ ಹಾಕ್ಬೇಕುತ್, ನೀನೊಬ್ಬ ಸ್ವಾರ್ಥಿ, ನೀನೊಬ್ಬ ನೀಚ, ಪಾಪಿ, ಎಲ್ಲ ಪದಗಳಿಂದ ಅರ್ಚಕನಿಗೆ ನಿಂದನೆ ಮಾಡ್ತಾರೆ. ಆಕಾಶದಿಂದ ಈ ದೃಶ್ಯವನ್ನು ಶ್ರೀ ಗೌರಿ, ಶ್ರೀಶಂಕರ ಇಬ್ಬರು ನೋಡ್ತಾರೆ. ಶ್ರೀಶಂಕರ ಗೌರಿಗೆ ಹೇಳ್ತಾನೆ, ನೋಡು ಗೌರಿ, ನಾನು ಮೊದಲೇ ಹೇಳಿದೆ, ಇಲ್ಲಿ ಯಾರೂ ನನ್ನ ಭಕ್ತರಿಲ್ಲ, ನಡೆ ಹೋಗೋಣ. ನೀನು ಹೀಗೆ ತಿಳಿದುಕೊಂಡೆಯಾ, ಈ ಭಕ್ತರಿಗೆ ನಾನು ಬೇಡವೇ ಬೇಡ, ಇವರಿಗೆ ಬೇಕಾಗಿರೋದು ಹಣ ಬೇಕು, ಐಶ್ವರ್ಯ ಬೇಕು, ಸಂಪತ್ತು ಬೇಕು. ಇವರು ಭಕ್ತರಲ್ಲ, ಅಂದರೆ ಇವರೆಲ್ಲ ಅರ್ಥಾರ್ಥಿಗಳು ಅಂತ, ಸಂಪತ್ತನ್ನು ಬೇಡ್ತಕ್ಕಂಥವ್ರು. ಇವರಿಗೆ ಬೇಕಾಗಿರೋ ಸಂಪತ್ತು ಮಾತ್ರ, ಅಧಿಕಾರ, ಯಶಸ್ಸು, ಕೀರ್ತಿ, ಲಾಭ, ಇಚ್ಛೆ ಇತ್ಯಾದಿಗಳನ್ನು ಬೇಡ್ತಕ್ಕಂಥವ್ರು ಇವರೆಲ್ಲ ಅರ್ಥಾರ್ಥಿಗಳು ಆಗಿದ್ದಾರೆ ಅಂತ ಹೇಳ್ತಾನೆ. ನೋಡಿ, ಇವರೆಲ್ಲರೂ ಕೂಡ ಅರ್ಥಾರ್ಥಿಗಳು, ಅವ್ರಿಗೆ ದೇವರು ಬೇಕಾಗಿಲ್ಲ, ಆದರೆ ದೇವರು ಮೂಲಕ ಅವರಿಗೆ ಸಂಪತ್ತು ಬೇಕು ಅಂತೇಳಿ. ಮೊದಲನೇವರು ಆರ್ತಿಗಳಾಗ್ತಾರೆ, ಹೌದಲ್ವಾ? ಇನ್ನು ಎರಡನೇರು ಜಿಜ್ಞಾಸುಗಳು, ಮೂರನೇದು ಅರ್ಥಾರ್ಥಿಗಳು ಅಂತೇಳಿ. ಇನ್ನು ನಾಲ್ಕನೇ ವರ್ಗ ಒಂದಿದೆ, ಕೊನೆಯ ವರ್ಗ, ಅದು ಜ್ಞಾನಿಗಳ ವರ್ಗ ಅಂಥೇಳಿ. ಜ್ಞಾನಿಗಳು ಅಂದರೆ ಯಾರು? ಯಾರು ಪರಮಾತ್ಮನನ್ನು ಪಡ್ಕೊಂಡಿದ್ದಾರೋ ಅವರೇ ಜ್ಞಾನಿಗಳು, ಅವ್ರಿಗೆ ಪರಮಾತ್ಮ ಸಿಕ್ಕಿದ್ದಾನೆ. ಶಿವೋಹಂ ಎಂತಕ್ಕಂಥವ್ರು ಜ್ಞಾನಿಗಳಾಗಿದ್ದಾರೆ ಅಂದರೆ, ಇಲ್ಲ ಪಶು ನಾನು, ಪಶುಪತಿ ನೀನು ಅಂತಾರೆ ಭಕ್ತರು. ನಾನೇ ಸಾಧನೆ ಮುಗಿದ ಮೇಲೆ ಪರಮಾತ್ಮನಾಗ್ತೀನಿ ಅಂತಕ್ಕಂಥವ್ರು ಇದ್ದಾರೆ. ನಾನು ಸಾಧನೆ ಮಾಡಬೇಕಾಗಿದೆ, ಆಧ್ಯಾತ್ಮದಲ್ಲಿ ನಾನು ಸಾಧನೆ ಮಾಡಬೇಕು, ಸಾಧನೆ ಮಾಡಿದ ನಂತರವಾಗಿ ನಾನೇ ಅಲ್ಲೇನಾಗ್ತೀನಿ ಅಂತಂದರೆ ಪರಮಾತ್ಮನಾಗ್ತೀನಿ ಅಂತಕ್ಕಂಥದ್ದಾಗಿ ಹೇಳ್ತಕ್ಕಂಥವ್ರು ಇದ್ದಾರೆ. ಇನ್ನು ಕೆಲವರು ನಾನೇ ಪರಮಾತ್ಮನೇ ಬೇರೆ ಅಂತ ಹೇಳ್ತಕ್ಕಂಥವ್ರು ಇದ್ದಾರೆ. ಅದ್ವೈತಿಗಳು ನಾನೇ ಜ್ಞಾನಿ ಅಂತಾರೆ, ದ್ವೈತಿಗಳು ನೀನಲ್ಲ ನಾನೇ ಜ್ಞಾನಿ ಅಂತ ಹೇಳ್ತಾರೆ. ಇವಿನ ವಿಶಿಷ್ಟಾದ್ವೈತಿಗಳು ನಾನೇ ಜ್ಞಾನಿ ಅಂತ ಹೇಳ್ತಾರೆ. ಶಕ್ತಿ ವಿಶಿಷ್ಟಾದ್ವೈತಿಗಳು ನಾನೇ ಜ್ಞಾನಿ ಅಂತ ಹೇಳ್ತಾರೆ. ಅಂದರೆ ದೇವ್ರ ಬಗ್ಗೆ ನಾನೇ ಎಲ್ಲ ಜ್ಞಾನ ಹೊಂದಿರತಕ್ಕಂಥವನು ಅಂತ ಭಾಳಷ್ಟು ಜನ ನಾನು ಜ್ಞಾನಿಗಳು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಶೂನ್ಯ ಸಂಪಾದಕರು ನಾನೇ ಜ್ಞಾನಿಗಳು ಅಂತಾರೆ, ನಿರೀಶ್ವರವಾದಿಗಳು ನಾನೇ ಜ್ಞಾನಿ ಅಂತಾರೆ. ಈ ಸಿದ್ಧಾಂತಗಳ ಜ್ಞಾನಿಗಳೆಲ್ಲರೂ ಬೇರೆಯವರ ಸಿದ್ಧಾಂತಗಳನ್ನು ತಿರಸ್ಕರಿಸ್ತಾರೆ. ಅವರು ನಾನೇ ಜ್ಞಾನಿ, ನಾನು ಹೇಳಿದ್ದೆ ಸರಿ, ಬೇರೆಯವ್ರು ಹೇಳಿದ್ದು ತಪ್ಪು ಅನ್ನುವಂತಕ್ಕಂಥದ್ದು ಇದ್ದಾರೆ. ಅವರೇ ತಮ್ಮಂತಾವು ಜ್ಞಾನಿಗಳು ಅಂತ ಅಂದ್ಕೊಂಡಿದ್ದಾರೆ. ಹಾಗಾದರೆ ಜ್ಞಾನಿಗಳು ಪರಸ್ಪರ ಯಾಕೆ ವಿರೋಧಿಸ್ತಾರೆ? ಅದು ಸರಿನಾ? ಜ್ಞಾನ ಎಂದರೆ ಅಂತಿಮ ಸತ್ಯ ಅಂತ, ಪರಮ ಸತ್ಯ ಅಂತ. ಪರಸ್ಪರ ವಿರೋಧ ಸಿದ್ಧಾಂತದಲ್ಲಿ ಸತ್ಯ, ಜ್ಞಾನ, ಅರಿವು, ಅನುಭವ ಒಂದೇ ಇರಬೇಕು. ಅದು ಯಾವುದಕ್ಕೆ ಜ್ಞಾನ ಅನ್ನಬೇಕು, ಯಾವುದನ್ನು ಅಂತಿಮವಾಗಿ ತಿಳಿದುಕೊಂಡ್ರೆ ಅವರು ಜ್ಞಾನಿಗಳಾಗ್ತಾರೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಇವರೆಲ್ಲರೂ ಕೂಡ ಜ್ಞಾನಿಗಳಲ್ಲ, ನಾವು ಜ್ಞಾನಿಗಳು ಅಂತ ಹೇಳ್ಕೊಂಡಿದ್ದಾರೆ. ಅದಕ್ಕೆ ನೋಡಿ, ಭಾರತದಲ್ಲಿ ಒಬ್ಬ ಐಶ್ವರ್ಯವಂತನೇ ಇದ್ದ, ಭಾಳಷ್ಟು ಐಶ್ವರ್ಯವಂತ ಆಗಿದ್ದ. ಅವನು ತನ್ನ ವ್ಯಾಪಾರ ವ್ಯವಹಾರಾರ್ಥವಾಗಿ ಶೀಘ್ರವಾಗಿ ಒಮ್ಮೆ ಅಮೇರಿಕಕ್ಕೆ ಹೋಗ್ಬಿಡ್ತಾನೆ. ಆದರೆ 3-4 ತಿಂಗಳುಗಳ ಕಾಲ ಅನಿವಾರ್ಯವಾಗಿ ಅವನಿಗೆ ಅಲ್ಲೇ ಇರಬೇಕಾಗ್ತದೆ. ಅವನಿಗೆ 4 ಜನ ಪತ್ನಿಯರಿದ್ದರು. ಪ್ರತಿಯೊಬ್ಬರನ್ನು ಬೇರೆ ಬೇರೆ ಕಡೆ 4 ಮನೆಗಳನ್ನು ಮಾಡಿ ಭಾರತದಲ್ಲಿ ಇರಿಸಿದ್ದ. 4 ಜನ ಪತ್ನಿಯರು, 4 ಜನನ್ನು ಭಾರತದಲ್ಲೇ ಬೇರೆ ಬೇರೆ ಕಡೆ ಮನೆ ಮಾಡಿಸಿ ಇರಿಸಿದ್ದ. ಅವನು ವ್ಯವಹಾರಾರ್ಥವಾಗಿ ಅಮೇರಿಕಕ್ಕೆ ಹೋಗಿದ್ದ. ಅಮೇರಿಕದಿಂದ ಪ್ರತಿಯೊಬ್ಬ ಪತ್ನಿಗೂ ಕೂಡ ಫೋನ್ ಮಾಡಿ ಹೇಳ್ತಾನೆ, ನಾನು ಅನಿವಾರ್ಯವಾಗಿ 3-4 ತಿಂಗಳು ಇಲ್ಲೇ ಇರಬೇಕಾಗುತ್ತೆ, ಹಾಗಾಗಿ ನಾನು ಮರಳಿ ಬರುವಾಗ ನಿಮಗೆಲ್ಲ ಏನು ತರಬೇಕು ಅಂತ 4 ಜನ ಪತ್ನಿಯರಿಗೆ ಕೇಳ್ತಾನೆ. ಅದರಲ್ಲಿ ಮೊದಲನೇ ಅವಳು ರೋಗಿಯಾಗಿದ್ಲು, ಆದ ಕಾರಣ ಅವಳು ಏನು ಮಾಡ್ತಾಳೆ, ನನಗೆ ಒಳ್ಳೊಳ್ಳೆ ಔಷಧಿ ತೊಗೊಂಡು ಬಾ ಅಂತ ಹೇಳ್ತಾಳೆ. ಎರಡನೇ ಅವಳು ತಾತ್ವಿಕಳಾಗಿದ್ಲು, ಆದ ಕಾರಣ ಅವಳು ಒಳ್ಳೊಳ್ಳೆ ತತ್ವಶಾಸ್ತ್ರದ ಪುಸ್ತಕಗಳನ್ನು ತೊಗೊಂಡು ಬಾ ಅಂತ ಹೇಳ್ತಾಳೆ.
ಮೂರನೇವಳು ಏನು ಮಾಡ್ತಾಳೆ, ಒಳ್ಳೊಳ್ಳೆ ಮುತ್ತು ರತ್ನ ವಜ್ರಗಳ ಆಭರಣಗಳನ್ನು ತೊಗೊಂಡು ಬಾ ಅಂತ ಹೇಳ್ತಾಳೆ. ನಾಲ್ಕನೇವಳು, ಅಮೇರಿಕಾದಲ್ಲಿ ಈಗ ಅತ್ಯಂತ ಚಳಿ ಇದೆ, ಒಳ್ಳೆ ಬೆಚ್ಚನೆಯ ಉಲ್ಲನ್ ಬಟ್ಟೆಗಳನ್ನು ನೀವು ಧರಿಸ್ಕೊಳ್ಳಿ, ಬಿಸಿ ನೀರನ್ನು ಕುಡೀರಿ, ನೀವು ತಣ್ಣ ನೀರು ಕುಡಿಬೇಡ್ರಿ, ತಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಸಾಕು ಅಂತ ಹೇಳ್ತಾಳೆ. ನಿಮ್ಮ ಕೆಲಸ ಆದಷ್ಟು ಶೀಘ್ರ ಮುಗಿಸ್ಕೊಂಡು ಶೀಘ್ರ ಬಂದು ಬಿಡಿ, ಇದೇ ನನಗೆ ನೀವು ಕೊಡಬೇಕಾಗಿರೋದು ಅಂತ ಹೇಳ್ತಾಳೆ ನಾಲ್ಕನೇವಳು. ಅಮೇರಿಕಾದಲ್ಲಿ ಒಂದೇ ತಿಂಗಳಿನಲ್ಲಿ ಅವನ ಕೆಲಸ ಮುಗಿದೇ ಹೋಯಿತು, ಭಾರತಕ್ಕೆ ಮರಳಿ ಬರ್ತಾನೆ. ಮೊದಲನೇವಳು ಏನು ಕೇಳಿದ್ಲು, ಒಳ್ಳೊಳ್ಳೆ ಔಷಧ ಟಾನಿಕ್ ಕೇಳಿದ್ಲಲ್ಲ, ಅವಳಿಗೆ ಒಳ್ಳೊಳ್ಳೆ ಔಷಧ ಟಾನಿಕನ್ನು ತೊಗೊಂಡು ಬರ್ತಾನೆ. ಇನ್ನು ಎರಡನೇವಳು ಒಳ್ಳೊಳ್ಳೆ ತಾತ್ವಿಕ ಪುಸ್ತಕಗಳನ್ನು ಕೇಳಿದ್ಲು, ಅವಳಿಗೇನು ಮಾಡ್ತಾನೆ ಅಂದರೆ ಒಳ್ಳೊಳ್ಳೆಯ ತಾತ್ವಿಕ ಪುಸ್ತಕಗಳನ್ನು ತಂದು ಕೊಡ್ತಾನೆ. ಮೂರನೇವಳು ಒಳ್ಳೊಳ್ಳೆ ರತ್ನಾಭರಣಗಳನ್ನು ಕೇಳಿದ್ಲು, ಅದನ್ನು ಕೊಡ್ತಾನೆ. ಇನ್ನು ನಾಲ್ಕನೇವಳ ಮನೆಯಲ್ಲಿ ತಾನು ಶಾಶ್ವತವಾಗಿ ವಾಸ ಮಾಡ್ತಾನೆ. ಏಕೆಂದರೆ ನಾಲ್ಕನೆಯವಳಿಗೆ ಗಂಡನ ಮೇಲೆ ಮಾತ್ರ ಪ್ರೀತಿ ಜಾಸ್ತಿ ಇತ್ತು. ಈ ಉದಾಹರಣೆಯಲ್ಲಿ ಮೊದಲನೆಯವಳು ಅರ್ತಿಯಾಗಿದ್ದಾಳೆ, ಅಂದರೆ ದುಃಖಿಯಾಗಿದ್ದಾಳೆ. ಎರಡನೇವಳು ಜಿಜ್ಞಾಸು ಆಗಿದ್ದಾಳೆ, ಅಂದರೆ ಮಾಹಿತಿ ತಿಳ್ಕೊಳ್ಬೇಕನ್ನುವಂತಹ ಒಂದು ಕುತೂಹಲ, ಜಿಜ್ಞಾಸು, ಪುಸ್ತಕ ಕೇಳ್ತಾಳೆ. ಮೂರನೇವಳು ಅರ್ಥಾರ್ಥಿ, ಆಭರಣಗಳನ್ನೆಲ್ಲ ಕೇಳ್ತಾಳೆ. ನಾಲ್ಕನೇವಳು ಜ್ಞಾನಿ, ಅಂದರೆ ಅವಳಿಗೆ ಪರಮಾತ್ಮನೇ ಬೇಕು ಅವಳಿಗೆ. ಇದರಂತೆ ಪ್ರಪಂಚದಲ್ಲಿ 4 ಪ್ರಕಾರದ ಪರಮಾತ್ಮನ ಭಕ್ತ ಜನರಿದ್ದಾರೆ. ಇದು ಕೇಳಿದ ಮೇಲೆ ನೀವು ಯಾವ ಪ್ರಕಾರಕ್ಕೆ ಸೇರ್ತೀರಾ ಅನ್ನೋದನ್ನು ನೋಡ್ಕೊಳ್ಳಿ. ಇದರಂತೆ ಪರಮಾತ್ಮನ ಇಚ್ಛಿಸ್ತಕ್ಕಂಥವ್ರು ಆಧ್ಯಾತ್ಮಿಕವಾಗಿ ಪರಮಾತ್ಮನನ್ನು ಪಡಿತಾರೆ. 100% ಅವ್ರು ಪಡಿತಾರೆ. ಪರಮಾತ್ಮನ ಮೇಲೆ ಯಾರಿಗೆ ಅತಿಯಾಗಿರ್ತಕ್ಕಂಥ ಪ್ರೀತಿ ಇದೆಯೋ ಅವ್ರಿಗೆ ಅವನು ಸಿಗ್ತಾನೆ. ಹಾಗಾದರೆ ಈ ಒಂದು ಪರಮಾತ್ಮನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಪರಮಾತ್ಮನು ಈಗ ಅವತರಿಸಿದ್ದಾನೆ, ಅದು ಹೇಗೆ? ಪರಮಾತ್ಮನ ಅವತರಣೆ ಅನುಭವ ಮಾಡೋದು ಹೇಗೆ? ಪರಮಾತ್ಮನನ್ನು ಸಂಬಂಧಿಯನ್ನಾಗಿ ಮಾಡ್ಕೊಳ್ಳೋದು ಹೇಗೆ? ಪರಮಾತ್ಮನಿಂದ ನಾವು ಭಾಗ್ಯವನ್ನು ಪಡೆಯೋದಾದರೂ ಹೇಗೆ? ಪರಮಾತ್ಮನಿಂದ ಭಾಗ್ಯ ಸರಿಯಾಗಿ ಪಡೆಯದವರ ಭಾಗ್ಯ ಏನು? ಇಂಥ ಅನೇಕ ಆಧ್ಯಾತ್ಮಿಕ ಪ್ರಶ್ನೆಗಳಿಗೆ ಅನುಭಾವಿಕವಾಗಿರುವಂಥ ಉತ್ತರ ಪಡೀತಕ್ಕಂಥದ್ದೇ ಈ ಒಂದು ವಿಡಿಯೋದ ಉದ್ದೇಶವಾಗಿದೆ. ನಿಮ್ಮ ಉದ್ದೇಶ ಸಫಲವಾದರೆ ಅದೇ ಈ ವಿಡಿಯೋ ಮಾಡಿದ್ದಕ್ಕೆ, ಈ ವಿಡಿಯೋ ಮಾಡೋದ್ರ ಮುಖಾಂತರವಾಗಿ ಮಾಡುವಂಥ ಈ ಒಂದು ಪುರುಷಾರ್ಥಕ್ಕೆ ತಂದ ಸೌಭಾಗ್ಯ ಅಂತಲೇ ಭಾವಿಸ್ತಾ ಇಲ್ಲಿಗೆ ಈ ಒಂದು ಧ್ವನಿ ಮುದ್ರಣವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಮುಂದಿನ ಬಾರಿ ಮತ್ತಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಓಂ ಶಾಂತಿ.